ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUC ಕೆಮಿಸ್ಟ್ರಿ ಆ್ಯನ್ಯುವಲ್ ಎಕ್ಸಾಮ್ಗಾಗಿ ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಸೆಕೆಂಡ್ ಸೆಟ್ನ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಫಸ್ಟ್ ಸೆಟ್ಟನ್ನು ನಾನು ಹಾಕಿದ್ದೆ, ಸುಮಾರು ರಿಕ್ವೆಸ್ಟ್ ಇತ್ತು ಸೆಕೆಂಡ್ ಸೆಟ್ಟನ್ನು ಪೋಸ್ಟ್ ಮಾಡಿ ಅಂತಂದಾಗ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಫಿಸಿಕ್ಸಲ್ಲಿ 2 ಸೆಟ್ ಮಾಡಿದ್ದೀನಿ, ಕನ್ನಡದಲ್ಲಿ 2, ಇಂಗ್ಲೀಷ್ನಲ್ಲಿಯೂ ಮಾಡಿದ್ದೀವಿ. ಬಯೋ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಕೂಡ ಬೇಗನೆ ಮಾಡ್ತೀವಿ. ನಮ್ಮೆಲ್ಲ ವಿಡಿಯೋಗಳು ಬೇಕಾದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತಾರೆ, PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ 2025-26 ಅಂತ. ಅಲ್ಲಿ ಹೋದರೆ ಸಾಕು, ತಾವೆಲ್ಲ ವಿಡಿಯೋಗಳನ್ನು ವಾಚ್ಔಟ್ ಮಾಡ್ತೀರಿ. ನೋಡೋಣ, ಕೆಮಿಸ್ಟ್ರಿಯ ಸೆಕೆಂಡ್ ಸೆಟ್ ಕ್ವಶನಲ್ಲಿ ತುಂಬ ಚೆನ್ನಾಗಿದ್ದಾವೆ. ಸೆಟ್ 1 ಮತ್ತು ಸೆಟ್ 2 ನೋಡ್ಕೊಂಡೋದ್ರೆ ಸಾಕು, ಆರಾಮಾಗಿ 40 to 50 ಮಾರ್ಕ್ಸನ್ನು ನೀವು ಏನು ಮಾಡ್ತೀರಿ, ರಿಪೀಟ್ ಆಗ್ತದೆ, ಸೆಕ್ಯೂರ್ ಮಾಡ್ತೀರಿ. ಫಸ್ಟ್ ಒನ್, ಪೇಷಂಟ್ ಸಫರಿಂಗ್ ಫ್ರಮ್ ಏಡ್ಸ್ ಕ್ಯಾನ್ ಬಿ ಹೆಲ್ಪ್ಡ್ ಯೂಸಿಂಗ್ ವಿತ್ ದ ಫಾಲೋವಿಂಗ್ ಡ್ರಗ್ಸ್ ಅಂತ ಕೇಳಿದರು. ಆಪ್ಷನ್ ಬಿ AZT ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ವಾಟ್ ಡಿ ಡಾಲ್ಟನ್ಸ್ ಥಿಯರಿ ಕುಡಂಟ್ ಎಕ್ಸ್ಪ್ಲೇನ್ ಅಂತ ಕೇಳಿದರು. ಗ್ಯಾಸಿಯಸ್ ವೆಲ್ಯೂಮ್ಸ್ ಇಸ್ ದ ರೈಟ್ ಒನ್. ಥರ್ಡ್ ಒನ್, ಸೆಲೆಕ್ಟ್ ದ ಇರ್ ಕರೆಕ್ಟ್ ಅಬೌಟ್ ಐಸೋಟೋಪ್ಸ್ ಅಂತ ಕೇಳಿದರು. ಆಪ್ಷನ್ ಬಿ ಐಸೋಟೋಪ್ಸ್ ಆರ್ ಅಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಇಸ್ ದಿ ರೈಟ್ ಒನ್. ಫೋರ್ತ್ ಒನ್, which one of the following sets of ions represents the collection of isoelectronic species ಅಂತ ಕೇಳಿದರು. K ಪ್ಲಸ್ ಇದೆ, Ca2 ಪ್ಲಸ್, Sc3 ಪ್ಲಸ್, Cl ಮೈನಸ್ ಅಂತಕ್ಕದ್ದನ್ನು ನೀವು ಬರೀಬೇಕು. ಫಿಫ್ತ್ ಒನ್, ದ ಕರೆಕ್ಟ್ ಆರ್ಡರ್ ಆಫ್ I1 ಆಫ್ ಅಂತ ಕೇಳಿದರು. BBE-ON-F-NE ಅಂತಕ್ಕಂಥದ್ದಿದೆ, ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ದ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಅಟಮ್ ಈಸ್ ಅಂತ ಕೇಳಿದರು. NS2NP5 is the right answer. The orbitals that are resulted from sp hybridations have dash percent s character and dash character ಅಂತ ಕೇಳಿದ್ರು. 50-50 ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. For the reaction N2G plus 3H2 it gives to 2NS3. The change in enthalpy is given by ಅಂತ ಕೇಳಿದ್ರು. ಇದು ಆಪ್ಷನ್ಸ್ ಇದೆ ನೋಡಿ, ಅದನ್ನು ನೀವುಗಳು ಬರೀಬೇಕಾಗಿತ್ತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9ಕ್ಕೆ, ದ ಎಂಟ್ರೋಫಿ ಆಫ್ ದ ಸಿಸ್ಟಮ್ ಇನ್ಕ್ರೀಸಸ್ ಇನ್ ದಿ ಆರ್ಡರ್ ಅಂತ ಕೇಳಿದ್ರು. ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಅದ. ಇನ್ನು ದ pH ವ್ಯಾಲ್ಯೂ ಆಫ್ ಬ್ಲಡ್ ಡಸಂಟ್ ಅಪ್ರಿಸಿಬಲಿ ಚೇಂಜ್ ಬೈ ಆಲ್ ಅ ಸ್ಮಾಲ್ ಎಡಿಷನ್ ಆಫ್ ಎನ್ ಆಸಿಡ್ ಆರ್ ಅ ಬೇಸ್ ಬಿಕಾಸ್ ದ ಬ್ಲಡ್ ಅಂತ ಕೇಳಿದ್ರು. ಆಪ್ಷನ್ ಡಿ ಕಂಟೈನ್ಸ್ ಸೀರಮ್ ಪ್ರೋಟೀನ್ ವಿಚ್ ಆ್ಯಕ್ಟ್ಸ್ ದ ಬಫರ್ ಅಂತಕ್ಕಂಥದ್ದು ಇತ್ತು. ಇನ್ನು 11ರಲ್ಲಿ ಆಕ್ಸಿಡೇಷನ್ ನಂಬರ್ಸ್ ಆಫ್ P ಇನ್ PO34 ಇದೆ ಆ್ಯಂಡ್ S SO24 ಇದೆ. ದ್ಯಾಟ್ ಆಫ್ ದ CR ಇನ್ CR2O27ದಲ್ಲಿ ರಿಸ್ಪೆಕ್ಟಿವ್ಲಿ ಅಂತ ಕೇಳಿದರು. -3 + 6 + 6 ಅನ್ನೋದು ಕರೆಕ್ಟಾಗಿರ್ತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಬೇಕಿತ್ತು. 12ಗೆ ಬರೋಣ. ದ ಕಂಪೌಂಡ್ ವಿತ್ ಮೊಲೆಕ್ಯುಲರ್ ಫಾರ್ಮುಲಾ C3H6O ಕ್ಯಾನ್ ಶೂ ಅಂತ ಕೇಳಿದರು. ಫಂಕ್ಷನಲ್ ಗ್ರೂಪ್ ಐಸೋಮೆರಿಸಮ್ ಇಸ್ ದ ರೈಟ್ ಒನ್. ಇನ್ನು ಕಾರ್ಬೋಕೇಷನ್ಸ್ ಬಿಯರ್ ಡ್ಯಾಶ್ ಚಾರ್ಜ್ ಅಂತ ಕೇಳಿದರೆ ಪಾಸಿಟಿವ್ ಬರ್ತದೆ. ಇನ್ ದ combustion reaction of alkanes, if ethene is used, how many moles of oxygen are required per mole of ethane? 3.5. Which of the following is an example of meta directing group ಅಂತ ಕೇಳಿದರು. CHO ಅನ್ನೋದು ಇತ್ತು. ಇನ್ನು fill in the blanks ಅಲ್ಲಿ ಕೇಳಿದ್ದಾರೆ. The value of L for 3s orbital is ಅಂತ ಕೇಳಿದರು 0. Greater the extent of overlapping dash is the covalent bond ಅಂತ ಕೇಳಿದರು. ಸ್ಟ್ರಾಂಗರ್ ಬರ್ತದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಲೆಸ್ ಅಂತ ಇದೆ ನೋಡಿ, ಇದು ಅಲ್ಕಲೈ ಮೆಟಲ್ಸ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಾಮ್ ಕೋಲ್ಡ್ ವಾಟರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ರಿಯಾಕ್ಷನ್ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್. ಇನ್ನು ಪೆಂಟೇನ್ ಆ್ಯಂಡ್ ಐಸೋಪೆಂಟೇನ್ ಆರ್ ಕೇಳಿದರು. ಚೈನ್ ಐಸೋಮರ್ಸ್ ಅಂತಕ್ಕದ್ದನ್ನು ನೀವು ಬರೀಬೇಕಿತ್ತು. ಇನ್ನು 2 ಮಾರ್ಕರ್ ಕ್ವಶನ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟಲ್ಲಿ ನಿಮಗೆ ಫಿಸಿಕ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಸ್ಟೇಟ್ ಹ್ಯಾನ್ಸನ್-ಬರ್ಗ್ಸ್ ಅನ್ಸರ್ಟೆನಿಟಿ ಪ್ರಿನ್ಸಿಪಲ್, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಇಕ್ವೇಷನ್ ಅಂತ ಕೇಳಿದ್ದಾರೆ. ಇನ್ನು ಗಿವ್ ಎನಿ 2 ರೂಲ್ಸ್ ಆಫ್ ಫಾಜನ್ಸ್ ಟು ಡಿಸೈಡ್ ದ ಕೋವೆಲೆಂಟ್ ಕ್ಯಾರೆಕ್ಟರ್ ಆಫ್ ಎನ್ ಅಯೋನಿಕ್ ಬಾಂಡ್ ಇದೆ. ಡಿಫೈನ್ ದಿ ಫಾಲೋವಿಂಗ್ ಡಿಪೋಲ್ ಮೂಮೆಂಟ್ ಮತ್ತು ಬಾಂಡ್ ಲೆಂತ್ ಇದೆ. ಇನ್ನು ಡಿಫೈನ್ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ರೈಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಅಂತಕ್ಕದ್ದನ್ನು ಕೇಳಿದರು. ಇನ್ನು ಇದೊಂದು ನೋಡಿ, ಇಕ್ವೇಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಇದನ್ನು ಮಾಡ್ತಕ್ಕಂಥದ್ದು. ಇದು ಏನು ಮಾಡಬೇಕಾಗಿತ್ತು, ಸೊಲ್ಯೂಷನ್ಸ್ ಎಟ್ 298 ಕೆಲ್ವಿನ್ ಇದೆ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೇಳಿದ್ದಾರೆ. ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಇಂಡಕ್ಟಿವ್ ಇಫೆಕ್ಟ್ ಮತ್ತು ಎಲೆಕ್ಟ್ರೋಮೆರಿಕ್ ಇಫೆಕ್ಟ್ ಕೇಳಿದರು. ಎಕ್ಸ್ಪ್ಲೇನ್ ಫಂಕ್ಷನಲ್ ಐಸೋಮೆರಿಸಮ್ ವಿತ್ ಸೂಟೇಬಲ್ ಎಕ್ಸಾಂಪಲ್, ರೈಟ್ ಅ ನ್ಯೂಮನ್ಸ್ ಪ್ರೊಜೆಕ್ಷನ್ಸ್ ಆಫ್ ಈಥೇನ್ ಅಂತ ಕೇಳಿದ್ದಾರೆ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟಾಗಿ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ 2 ಮಾರ್ಕ್ಸಲ್ಲಿ ಬರೀಬೇಕು. 5 ಕ್ವಶನ್ಸನ್ನು ಟಚ್ ಮಾಡಬೇಕು, ಬಟ್ ನೋಡ್ಕೊಂಡು ಹೋಗಿ ಸಾಕು. ಇನ್ನು 3 ಮಾರ್ಕರ್ ಕ್ವಶನಲ್ಲಿ ಕೇಳಿದ್ರು. ಡಿಫೈನ್ ಎಲೆಕ್ಟ್ರೋ ನೆಗೆಟಿವಿಟಿ ಅಂತ ಕೇಳಿದ್ದಾರೆ. ಓಕೆನಾ. ಹೌ ಡಸ್ ಇಟ್ ರಿಲೇಟೆಡ್ ಟು ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ. On the basis of MOT, write the electronic configuration of O2 molecule
and calculate the bond order in O2 molecule. Calculate the formal charge of oxygen atoms in ozone. Explain sp2 hybridization by taking BCl3 as example. ನೆಕ್ಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೇಳಿದರು, ಸೊ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಇಕ್ವೇಷನ್ ಕೊಟ್ಟಿದ್ದಾರೆ, ನೋಡ್ಕೊಡ್ರಿ. ನೆಕ್ಸ್ಟ್ ಮತ್ತೆ 3 ಮಾರ್ಕರ್ಲಿ ಕೊಟ್ಟಿರ್ತಕ್ಕಂಥದ್ದು ರೈಟ್ ಎನಿ 3 postulates of Dalton's atomic theory. Write are the significance of the following: principal quantum number, azimuthal quantum number ಮತ್ತು ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ಇನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದರು, ಸೊ ಅದು ಇಂಪಾರ್ಟೆಂಟ್ ಇತ್ತು. ಸೊ ರಿಲೇಷನ್ಶಿಪ್ ಬರಲಿಕ್ಕೆ ಕೇಳಿರ್ತಕ್ಕಂಥ ಇಕ್ವೇಷನ್ ಕೊಟ್ಟಿದ್ದಾರೆ, ಅದನ್ನು ನೋಡಿ. ಇಲ್ಲಿ ಡಿರೈವ್ ಹೆಂಡರ್ಸನ್ಸ್ ಹ್ಯಾಸರ್-ಬ್ಲೆಂಚ್ ಇಕ್ವೇಷನ್ ಟು ಕ್ಯಾಲ್ಕುಲೇಟ್ pH ಆಫ್ ಎನ್ ಆಸಿಡಿಕ್ ಬಫರ್ ಸೊಲ್ಯೂಷನ್ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಬಹಳ ಸರಿ ಪ್ರಶ್ನೆ ಕೂಡ ಇಲ್ಲಿಂದ ಬಂದಿದ್ದಾವೆ. ಇನ್ನು 5 ಮಾರ್ಕರ್ ಕ್ವಶನ್ಸ್ಗಳಲ್ಲಿ ನೋಡ್ಕೊಡ್ರಿ. ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಆ್ಯಂಡ್ ಕ್ಯಾಲ್ಕುಲೇಷನ್ ಇನ್ವಾಲ್ವ್ ದ ಎಸ್ಟಿಮೇಷನ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಬೈ ಲೈಬಿಗ್ಸ್ ಮೆಥಡ್ ಅಂತ ಕೇಳಿದರು. ನೆಕ್ಸ್ಟ್ ಇದರಲ್ಲಿ ಗಿವನ್ ದ ಕಾಂಪೌಂಡ್ ಕೊಟ್ಟಿದ್ದಾರೆ, ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಇಕ್ವೇಷನ್ಸ್ಗಳನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೇಳಿದ್ದಾರೆ, ಕಂಪ್ಲೀಟ್ ಮಾಡಬೇಕಾಗಿತ್ತು. ನೆಕ್ಸ್ಟ್ ಪ್ರಾಡಕ್ಟಲ್ಲಿ ಅದನ್ನು ನೋಡ್ಕೊಡ್ರಿ. ಇಲ್ಲಿ ನಿಟ್ರೇಷನ್ ಆಫ್ ಬೆಂಜಿನ್ಸ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಕ್ಲೋರನೈಜೇಷನ್ ಆಫ್ ಮೀಥೇನ್ ಕೇಳಿದರು. ಸ್ಟೇಟ್ ಮಾರ್ಕೋನಿವ್ಸ್ ರೂಲ್ ಅಂತ ಕೇಳಿದರು, ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಸೊ ವೆರಿ ಇಂಪಾರ್ಟೆಂಟ್. ಇನ್ನು ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳಲ್ಲಿ ಕೇಳಿದ್ದಾರೆ, ಸೊ ಖಂಡಿತವಾಗಿ ಇವು ನಿಮಗೆ ರಿಪೀಟ್ ಆಗ್ತಕ್ಕಂಥದ್ದು ಇದ್ದಾವೆ. ಸೊ ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಇಷ್ಟು ನಾನು ನಿಮಗೆ ಕೆಮಿಸ್ಟ್ರಿದಲ್ಲಿ ಕೊಟ್ಟಿರ್ತಕ್ಕಂಥ ಸೆಕೆಂಡ್ ಪಾರ್ಟ್ನ ಕ್ವಶನ್ ಪೇಪರ್ ಇತ್ತು, ತುಂಬ ಚೆನ್ನಾಗಿದ್ದಾವೆ. ಸೊ ಖಂಡಿತವಾಗಿ ಪ್ರಶ್ನೆಗಳು ಬಂದೇ ಬರ್ತವೆ ಅಂತ ಹೇಳ್ತಾ, ಬಯೋ ಮತ್ತು ಮ್ಯಾಥಮೆಟಿಕ್ಸಲ್ಲಿನೂ ಕೂಡ ಬೇಗನೆ ವಿಡಿಯೋಗಳನ್ನು ಲೈನ್ ಅಪ್ ಮಾಡ್ತಾರೆ. ಜಸ್ಟ್ ನೀವೆಲ್ಲರೂ ಕೂಡ ಲೈಕ್ಗಳನ್ನು ಮಾಡಬೇಕು, ಕಮೆಂಟ್ ಪಕ್ಕ ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.